ಹ್ಯಾಪಿ ಫಾದರ್ಸ್ ಡೇ ನಾನಾ. ಥ್ಯಾಂಕ್ ಯು ಬಂಗಾರು. ಸೂಪರ್. ನೆಕ್ಸ್ಟ್ ಏನು ಮಾಡೋಳು ನೋಡೋದು ನೋಡ್ರಿ, ಅವಳೇ ಮಾಡಿರೋದು ಕೈಯಿಂದ. ಏನು ಬಂಗಾರಮ್ಮ ಇದು ಸ್ಕೂಲಲ್ಲಿ ಆರ್ಟ್ ಅಂತ ತೋರಿಸು ದೇಶಾನ್ ಇಲ್ಲಿ, ತೋರಿಸೋದು ಹಾರ್ಟ್. ಹಾರ್ಟ್ ಕಂಬಿಲ್ಲ ಹಾಕಿ ಮಾಡಿರೋದು. ಚೆನ್ನಾಗಿದೆ. ಅಂದರೆ ಮಗುನೇ ಮಾಡಿ ನನಗೆ ಕೊಟ್ಟಿದ್ದಾಳೆ. ಇದು ಹೆಂಗಿದೆ ಅನ್ನೋದಕ್ಕಿಂತ ಅವಳು ಮಾಡಿದ್ದಾಳಲ್ಲ ಅದ್ರ ಕಲೆಗೆ ಜೋರಾಗಿ ಇದು ತಲೆ ಕಟ್ಟೋಕ್ಕಾಗಲ್ಲ. ಚೆನ್ನಾಗಿ ಮಾಡಿದ್ದೀವಿ ಮಗು. ವೆಲ್ ನೆಕ್ಸ್ಟ್ ಟ್ರೈ. ಇದು ನಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು, ಅದಕ್ಕೆ ವಾವ್. ಎಲ್ಲಿ ತೋರಿಸು ದೇಶಾನ್ ಒಂದ್ಸರಿ ಓಪನ್ ಮಾಡಿರಿ. ಸೂಪರ್. ಶರ್ಟ್ ಥರ ಇದೆ ಸ್ನೇಹಿತರೆ, ಬಟನ್ಸು, ಇದು ತೋಳು ಈ ಥರ ಇದೆ. ಚೆನ್ನಾಗಿದೆ ಈ ಕಾಲರು. ಪೇಪರ್ನಲ್ಲಿ ಲುಕ್ಸ್ ಚೆನ್ನಾಗಿ. ಇದರಲ್ಲಿ ಗ್ರೀಟಿಂಗ್ಸ್ ಮಾಡಿದ್ದೀರಾ. ಹ್ಯಾಪಿ ಫಾದರ್ ಡೇ, ಮೈ ಡ್ಯಾಡ್ ಮೈ ಹೀರೋ, ನಾನಾ ಐ ಲವ್ ಯು. ಇದು ತೆಗಿಬೋದಾ? ಇಲ್ಲ ಇದು ಮಾತ್ರ ಸಿಗ್ತದೆ. ಓಕೆ, ಲೆಟರ್ ಥರ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ನಾನಾ, ಬಿ ಹ್ಯಾಪಿ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ ನಾನಾ, ಐ ಲವ್ ಯು ಎ ಲಾಟ್ ಅಂಥೇಳಿ ನನ್ನ ಬಂಗಾರಿ ಫಾದರ್ಸ್ ಡೇಗೆ ವಿಶ್ ಮಾಡಿದ್ದಾಳೆ. ಈ ಥರ ಒಂಥರ ಇವಳು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸ್ಪೆಷಲ್ ಮೂಮೆಂಟ್ಸಲ್ಲೂ ಈ ಥರ ಏನಾದರೂ ಗ್ರೀಟಿಂಗ್ ಥರ ಮಾಡಿ ಅವಳೇ ಓನಾಗಿ ಮಾಡಿ ಕೊಡ್ತಾಳೆ. ಇದು ಅವಳ ಸ್ಪೆಷಾಲಿಟಿ. ಕ್ರಿಯೇಟಿವಿಟಿಯಾಗಿ ಏನಾದ್ರು ಥಿಂಕ್ ಮಾಡಿ ಯಾರಿಗೆ ಏನು ಇಷ್ಟ ಆಗುತ್ತೆ ಆ ಥರ ಆದಷ್ಟು ಕೂಡ ಟ್ರೈ ಮಾಡ್ತಾರೆ. ಗ್ರೇಟ್ ಈ ವಿಷಯದಲ್ಲಿ ನನ್ನ ಬಂಗಾರಿ. ಥ್ಯಾಂಕ್ ಯು ಬಂಗಾರಿ, ಯು ಮೇಡ್ ಎ ಡೇ ಆ್ಯಕ್ಚುಲಿ. ವೆಲ್ಕಮ್. ನೆಕ್ಸ್ಟ್ ಹಾಂ, ಬ್ಯಾಕ್ ಟು ಬ್ಯಾಕ್ ನೋಡಿ. ಇದೆಲ್ಲ ಇವಳೇ ಕಲರಿಂಗ್ ಮಾಡಿರ್ತಾಳೆ ವಾಟ್ರ್ ಮೂಮೆಂಟಲ್ಲಿ. ಇದು ಹಾರ್ಟ್ ಥರ ಇದು ಮಾಡಿ ಬರ್ದೇಳೆ. ಹ್ಯಾಪಿ ಫಾದರ್ಸ್ ಡೇ, ಐ ಲವ್ ಯು ಡ್ಯಾಡ್, ಯು ಆರ್ ಮೈ ಸೂಪರ್ ಹೀರೋ, ಮೈ ಪ್ರೊಟೆಕ್ಟರ್, ಮೈ ಸ್ಟ್ರೆಂತ್ ಆ್ಯಂಡ್ ಮೈ ಎವ್ರಿಥಿಂಗ್. ಲೆಟ್ ಯುವರ್ ಲೈಫ್ ಬಿ ಫುಲ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಜಾಯ್. ಟುಡೇಸ್ ಯುವರ್ ಡೇ, ಎಂಜಾಯ್ ಇಟ್ ಆ್ಯಂಡ್ ಹೆಲ್ಪ್ ಸ್ಮೈಲಿಂಗ್, ಕೀಪ್ ಸ್ಮೈಲಿಂಗ್ ಆಲ್ವೇಸ್. ನೆಕ್ಸ್ಟ್ ಚೆನ್ನಾಗಿದೆ ಬಂಗಾರಿ ಇದು ಕಾನ್ಸೆಪ್ಟ್. ವೈಟ್ ಶೀಟಲ್ಲಿ ಇದು ನನ್ನ ಹಾರ್ಟ್ ಥರ, ಓಕೆನಾ? ನೈಸ್. ಇದು ಓಪನ್ ಮಾಡಿ ನೋಡಿ. ಡ್ಯಾಡ್ ಯು ಕಂಪ್ಲೀಟ್ ಮೀ. ಇದು ಓಪನ್ ಮಾಡು. ಇದು ಓಹೋ ನೋಡಿ, ಕಾನ್ಸೆಪ್ಟ್ ಚೆನ್ನಾಗಿದೆ. ಆಕೆ ಇದು ಬಂದು ನನ್ನ ಬಂಗಾರಿ ಆರ್ಟ್ ಅಂತೆ. ಆ ಆರ್ಟಲ್ಲಿ ಒಂದು ಒಳಗಡೆ ಇರ್ತಕ್ಕಂಥದ್ದು ಏನು ಅಂತಂದರೆ ಆರ್ಟ್ನ ಒಂದು ರಿಮೈನಿಂಗ್ ಪಾರ್ಟ್ ಏನಿದೆ ಇದು ಡ್ಯಾಡ್ ಅಂತ. ಕಾನ್ಸೆಪ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಥಿಂಕಿಂಗು. ಅದನ್ನು ಆ ರಿಮೈನಿಂಗ್ ಪಾರ್ಟ್ನ ಯಾವ ಥರ ಇನ್ವಾಲ್ವ್ ಥರ ಮಾಡಿ ಅದಕ್ಕೂ ಕೂಡ ಎಲ್ಲ ಶ್ಯಾಡೋಸ್ ಎಲ್ಲ ಕೊಟ್ಟು ಇದು ಮಾಡಿ ತುಂಬ ವರ್ಕ್ ತುಂಬ ಮಾಡಿದ್ದಾಳೆ. ತುಂಬ ಟೈಮ್ ತೊಗೊಂಡಿದ್ದಾಳೆ. ಇದು ಸಿಂಪ್ಲಿ ಮಾಡೋಂಥದ್ದು ಅಲ್ಲ, ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೆ ಇದಕ್ಕೆ ಅಂತ. ಥ್ಯಾಂಕ್ ಯು. ನಿಮ್ಗೆ ಇದಕ್ಕೆಲ್ಲ ಟೈಮ್ ಆಯಿತಾ ಬಂಗಾರಿ? ಸ್ಟಡೀಸ್ ಮಾಡಿಕೊಂಡು ವೆರಿ ಗುಡ್ ಮಾ. ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ನೆಕ್ಸ್ಟು ಇನ್ನೂ ಇದೆಯಾ? ಫೇವ್ರೆಟ್ 1 2 3 4 ಸರ್ಪ್ರೈಸ್ ಕೊಟ್ಟಿದೆ ಬಂಗಾರಿ. ಓಕೆ, ಈಗ ಆಯಿತು ಕೇಕ್ ನಾನು ನಿನ್ನ ಒಂದು ರಿಟರ್ನ್ ಗಿಫ್ಟ್ ತಂದೀನಿ, ಕೊಟ್ಬಿಡ್ತೀನಿ. ಯಾವಾಗಲೂ ನಾನು ಬೇಕ್ರಿಗಳಿಗೆ ಹೋದರೆ ನಮ್ಮದು ಚೈಲ್ಡ್ಹುಡ್ದು ಒಂದು ಮೆಮೊರಿ. ನಮಗೆಲ್ಲ ಅವಾಗ ಹನಿ ಕೇಕ್ ಅಂದರೆ ಅದೇ ನಮಗೆ ಅವಾಗ ಕೇಕ್ಗಳಲ್ಲಿ ನಮ್ಗೆ ಗೊತ್ತಿದ್ದೆ ಹನಿ ಕೇಕ್ ಅಷ್ಟೇ. ಸೊ ನಾನು ಈಗಲೂ ಕೂಡ ಒಂಥರ ಸಣ್ಣ ಸಣ್ಣ ಮಗು ಥರನೇ ಅಂಗಡಿಗಳಿಗೆ ಹೋದರೆ ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ಏನೇನು ತಿಂತಾಯಿದ್ವಿ ಅದನ್ನು ಹುಡ್ಕೊಂಡು ತಿಂತೀನಿ. ಈಗ ಆಲ್ಕೋ ಆಗಿರ್ಬೋದು, ಚಕ್ಕೆ ಮಿಠಾಯಿ ಆಗಿರ್ಬೋದು, ಈ ಥರ ಕೇಕು ಹನಿ ಕೇಕ್ ಅಂತೇಳಿ ಎಷ್ಟೇ ಈಗ ಒಳ್ಳೊಳ್ಳೆ ತಿಂಡಿ ಕುರುಕುಲುಗಳು ಬಂದರೂ ಕೂಡ ಇದು ನಮ್ಮ ಬಾಲ್ಯದಲ್ಲಿ ಇದ್ದಂಥ ಮೆಮೊರಿ ತಿಂಡಿಗಳು ಮಿಸ್ ಆಗಲ್ಲ. ಈ ಬಂಗಾರಿ ನಾನು ಯಾವಾಗಲೇ ನನ್ನ ಜೊತೆ ಬಂದಾಗಲೂ ನಾನು ಇದನ್ನು ತಿಂತಿದ್ದನ್ನು ನೋಡಿಕೊಂಡು ನನಗಿದು ಅಷ್ಟು ಇಷ್ಟ ಅಂತ ಕೇಳ್ಕೊತಿತ್ತು. ನಾವು ಚಿಕ್ಕ ಪಾಪುಲೆಲ್ಲ ತಿಂತಾಯಿದ್ದಕ್ಕೆ ಇವತ್ತು ಅದನ್ನು ಸ್ವೀಟಾಗಿ ತಂದಿದೆ. ಆಕ್ಚುಲಿ ನಿಮ್ಮ ಹೆಸರು ಅದು ಲೆಟರೇ ಬಂದಿದೆ. ಅಂದ್ರೆ ಅವರು ಒಂದೊಂದು ಡಿಫ್ರೆಂಟ್ ಲೆಟರ್ ಹಾಕಿದ್ರು. ಯಾರು ಕೊಟ್ಟರು ನಂಗೆ ಗೊತ್ತಿಲ್ಲ. 2 ಕೊಟ್ಟಿದ್ರು, ಅದರಲ್ಲಿ ಇನ್ನೊಂದು ಬೇರೆ ಇತ್ತು. ಅಂದ್ಕೊಂಡೆ. ಇಲ್ಲ, ಅದು ಹಾಗೆ ಬಂದಿರೋದು, ಅವರೇ ಕೊಟ್ಟಿರೋದು. ಅದು ಕೋಇನ್ಸಿಡೆನ್ಸ್. ನಾನೇ ತಿನ್ನಿಸ್ತೀನಿ. ಓಕೆ, ಶೋರ್ ಮಾ. ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು. ಎಲ್ಲರೂ ಬಾಯಿ ಸ್ವೀಟ್ ಮಾಡೋಣ. ಓಕೆ, ಥ್ಯಾಂಕ್ ಯು ಬಂಗಾರು. ಒಂದು ಸೆಕೆಂಡ್. ವೆಲ್ಕಮ್. ನಮ್ಮನೆ ನಮ್ಗೆ ಊಟ ಹಾಕೋರು ಇವರು ನಮ್ಮ ಮನೇಲಿ. ಅವ್ರನ್ನ ವಿಚಾರಿಸ್ಕೊಳ್ಳಿಲ್ಲ ಅಂದರೆ ಆಮೇಲೆ ನಮಗೆಲ್ಲ ರೊಟ್ಟೆ. ಕ್ಯಾಮ್ರಾಮ್ಯಾನ್
ಅಪರೂಪಕ್ಕೆ ಕ್ಯಾಮ್ರಾಮನ್ ಬ್ಯಾಕ್ ಸೈಡ್ ಸ್ಕ್ರೀನ್ ಅಪರೂಪಕ್ಕೆ ಕೆಲಸ ಮಾಡ್ತಾರೆ. ಫಾದರ್ಸ್ ಡೇ ಅಲ್ವಾ, ಸೊ ಇವತ್ತು ನಮ್ಮದೇನು ಪಾರ್ಟ್ ಇಲ್ಲ ಅಲ್ಲಿ. ಹಾಗೆ ಇರಿ, ಬಂದು ಓಕೆ 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 ನನ್ನ ಲಾಸ್ಟ್ ಗಿಫ್ಟ್ ಇದೆ. ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್. ವಾ, ಸ್ಮಾಲ್ ಗಿಫ್ಟ್. ಅವಳು ತುಂಬ ಇಷ್ಟಪಡ್ತಾಳೆ ಕ್ಯಾಡ್ಬರೀಸ್ ಎಲ್ಲ ಈ ಥರ. ಇದು ಎಷ್ಟು ದಿನ ಇಟ್ಕೊತೀರಾ ಮೇಡಮ್? ಗೊತ್ತಿಲ್ಲ, ತುಂಬ ಇಷ್ಟ ನನಗೆ ಚಾಕ್ಲೇಟ್. ಥ್ಯಾಂಕ್ ಯು ಸೊ ಮಚ್. ಚಾಕ್ಲೇಟ್ ಅಂದರೆ ಯಾವ ಮಕ್ಳಿಗೂ ಇಷ್ಟ ಇಲ್ಲ ಅಲ್ಲ, ಎಲ್ಲ ಮಕ್ಳಿಗೂ ಇಷ್ಟ. ಸಿಲ್ಕ್ ತುಂಬ ಸಿಲ್ಕ್ ಇಷ್ಟಪಡ್ತೀನಿ. ಸಿಲ್ಕ್ ಗಿಫ್ಟ್, ರಿಟರ್ನ್ ಗಿಫ್ಟ್. ಥ್ಯಾಂಕ್ಸ್ ಹೇಳ್ಬೇಡ. ಏನು Thank you. ಅಪ್ಪ ಮಗಳ ಥ್ಯಾಂಕ್ಸ್. ಬೆಳಗ್ಗೆಯಿಂದ ನಾನು ವರ್ಕಲ್ಲಿದ್ದೆ, ನನಗೆ ವರ್ಕಿತ್ತು, ಬರೋಕ್ಕಾಗಿಲ್ಲ. ಇವಾಗ ಎಷ್ಟು ಟೈಮ್ ಅಂದರೆ ನೋಡಿ ಅಲ್ಲಿ ಮೇಲೆ ಕಾಣಿಸ್ಬೋದು, 11:30 ಆಗ್ತಿದೆ, 11:15 ಆಗಿದೆ. ಆಲ್ಮೋಸ್ಟ್ ವೆಯ್ಟ್ ಮಾಡಿದಾಳೆ ಪಾಪ. ಫಾದರ್ಸ್ ಡೇ ಎಂಡ್ ಆಗ್ತಾ ಬಂತು. ಎಂಡಾಗೋ ಟೈಮು. ಎಂಡಿಂಗ್ ಅಲ್ಲಂತೂ ಈವ್ನಿಂಗ್ ಟೈಮ್ ಅಂತೂ ಇಲ್ಲ, ಇವತ್ತೇ ಮಾರ್ನಿಂಗ್ ಅವ್ರು ಇದ್ರು ಪಾಪ. ಮಾರ್ನಿಂಗ್ ಇವಳು ಲೇಟ್ ಆಗಿದ್ಲು, ಸ್ವಲ್ಪ ಸಂಡೇ ಆಗಿರೋದ್ರಿಂದ. ಸೊ ಈಗ ಕಾದು ಇವತ್ತು ಕೊಡಲೇಬೇಕು ಅಂತೇಳಿ ವಿಡಿಯೋ ನೋಡಿ 11:15 ಮಾಡ್ತಾಯಿದ್ದೀವಿ. ಇವಾಗ ಕೊಟ್ಟಿರೋದು. ಸೊ ಖುಷಿ ಆಗುತ್ತೆ. ದೇಶಾನಿ ನಮ್ಮ ಹೊಟ್ಟೆಲಿ ಹುಟ್ಟಿರೋದಕ್ಕೆ ನಾವು ಖುಷಿ ಪಡ್ತೀವಿ. ಯಾಕಂದರೆ ಎಲ್ಲ ಮಕ್ಳ ಥರ ಅವಳು ಇಲ್ಲ, ಯೂನಿಕ್ ಆಗಿದ್ದಾಳೆ. ಅದೃಷ್ಟವಂತರಿಗಷ್ಟೇ ಒಳ್ಳೆ ಮಕ್ಳುಗಳು ಹುಟ್ಟೋದು ಅಂತ ಹೇಳ್ತಾರೆ. ಸೊ ನಾವಂತೂ ಬ್ಲೆಸ್ಸಡ್ ಮಾಡಿ ದೇವ್ರು ಕೊಟ್ಟಿರೋ ಮಗು ಅಂತ ಹೇಳಿ ಖುಷಿ ಪಡ್ತೀವಿ. ಹೌದು, ಗಿಫ್ಟೆಡ್ ಬೇಬಿನೇ ಅಂತ ಹೇಳ್ಬೋದು. ಎಲ್ಲರೂ ಹೇಳ್ತಾರೆ 2ನೇ ಮಗು ಮಾಡ್ಕೊ, ಇನ್ನೊಂದು ಗಂಡು ಮಗು ಮಾಡ್ಕೊ ಅಂತ. ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಯಾಕಂದರೆ 10 ಮಕ್ಕಳು ಸಮಾನ, ಅವಳು ಒಬ್ಬಳೇ ಇದ್ದಾಳೆ, ಅವಳೇ ಹುಡುಗಿ. 10 ಮಕ್ಳು ಎತ್ಕೊಂಡ್ರು 10 ಮಕ್ಕಳು ಆ ಖುಷಿನ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. 10 ಮಕ್ಕಳು ಅಷ್ಟು ಗೌರವ ತೊಗೊಂಬರ್ತಾರಲ್ವ ಗೊತ್ತಿಲ್ಲ. ಬಟ್ ನನ್ನ ಮಗು ಪ್ರತಿ ಸಲಿನೂ ಅವಳು ತಲೆ ಬಾರಿಸೋ ಅಂಥ ಕೆಲಸ ಏನೂ ಮಾಡಿಲ್ಲ. ಅವ್ರ ಪ್ರಿನ್ಸಿಪಲೇ ಹೇಳ್ತಾರೆ, ಎವ್ರಿ ಟೈಮು ನಿಮಗೆ ತಲೆ ಎತ್ತಿ ನಡಿಬೇಕು, ಅಂಥದ್ದೇನೋ ಅವಳು ಗಿಫ್ಟ್ ಕೊಡ್ತಾನೆ ಇರ್ತಾಳೆ, ಅಂಥ ಕೆಲಸನೇ ಮಾಡ್ತಿರ್ತಾಳೆ ಅಂತ. ಇದಕ್ಕಿಂತ ಇನ್ನೇನು ಬೇಕು? ನಮಗೆ ಮಗುವಾಗುಟ್ಟಿ ನಮಗೆ ಖುಷಿ ತಂದುಕೊಟ್ಲು. ಸ್ಕೂಲಲ್ಲಿ ಅವರು ಮಾತಾಡೋದು ನೋಡಿ, ಇವಳು ಒಂದೊಳ್ಳೆ ಮಗು ಆಗ್ತಾಳೆ, ಮುಂದೆ ಒಂದೊಳ್ಳೆ ಪ್ರಜೆ ಆಗ್ತಾಳೆ, ಒಂದೊಳ್ಳೆ ಕೆಲಸದಲ್ಲಿ ಹೋಗ್ತಾಳೆ, ತುಂಬ ಚೆನ್ನಾಗಿ ಓದಿಸ್ತೀವಿ ಅಂತ ಎಲ್ಲ ಟೀಚರ್ಸ್ ಹೇಳ್ತಾಳೆ. ಎತ್ತಿರೋ ತಂತ್ರ ಈಗ ಅದಕ್ಕಿಂತ ಇನ್ನೇನು ಬೇಡ. ದುಡ್ಡು ಅದು ಇದು ಯಾವುದು ಇದ್ರ ಮುಂದೆ ಬರೋಲ್ಲ. ಒಂದೊಳ್ಳೆ ಮಗು, ಅವಳಿಗೆ ನಾವು ಕೇಳೋದಿಷ್ಟೇ, ಆರೋಗ್ಯ ಆಯಸ್ಸು ಕೊಡಲಿ, ಎಲ್ಲರೂ ಬ್ಲೆಸ್ ಮಾಡಿ ಅವಳಿಗೆ ಖುಷಿಯಾಗಿ ಇನ್ನೂ 10 ಜನಕ್ಕಳು ದೊಡ್ಡವಳಾಗಿ ಒಳ್ಳೆ ವಿದ್ಯಾವಂತಿಯಾಗಿ ಒಂದು 10 ಜನಕ್ಕಳು ಅವಳನ್ನ ನೋಡಿ ಕಲಿಬೇಕು. ಆ ರೀತಿಯಾಗಿ ನಾನು ಅವಳು ಬೆಳೆಸಬೇಕು ಅಂತ ನೋಡ್ತಾ ಇರೋದು. ಅದೇ ದಾರಿಲೇ ನಾವು ಬೆಳೆಸ್ತಾ ಇದ್ದೀವಿ. ನನಗೇನು ಸಮಾಧಾನ ಇದೆ ಗೊತ್ತಿಲ್ಲ ನನ್ನ ಲೈಫಲ್ಲಿ. ನನ್ನ ಮಗನಂತೂ ಒಳ್ಳೆ ದಾರಿಗೆ ಬೆಳೆಸ್ತಾ ಇದ್ದೀನಿ. ಅವಳು ಒಳ್ಳೆ ದಾರಿಲಿ ಹೋಗ್ತಾ ಇದ್ದಾಳೆ, ಒಂದೊಳ್ಳೆ ವ್ಯಕ್ತಿ ಆಗ್ತಾಳೆ, ಒಂದೊಳ್ಳೆ ದೊಡ್ಡ ವ್ಯಕ್ತಿ ಆಗ್ತಾಳೆ ಅನ್ನೋದಂತೂ ಗ್ಯಾರಂಟಿ ನಾನು 100% ಇದೆ. ಬಟ್ ದೇವ್ರ ಆರೋಗ್ಯ ಆಯಸ್ಸನ್ನು ಕೊಟ್ಬಿಡ್ಬೇಕಷ್ಟೇ. ಅಷ್ಟು ಕೊಟ್ಟರೆ ನನ್ನ ಮಗನ ಒಂದೊಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತೀನಿ. ಖುಷಿ ಆಗುತ್ತೆ. ಅವಳು ಎಲ್ಲರನ್ನೂ ಅರ್ಥ ಮಾಡ್ಕೊತಾಳೆ, ತಾಯಿನೂ ಅರ್ಥ ಮಾಡ್ಕೊತಾಳೆ, ಅವರ ಅಪ್ಪನೂ ಅರ್ಥ ಮಾಡ್ಕೊತಾಳೆ. ಅವ್ರ ತಕ್ಕನಾಗಿ ಅವಳು ಏನು ಮಾಡಬಹುದು, ಅವಳ ಕೈಯಲ್ಲಿ ಏನಿದೆ ಯೂನಿಕ್ಕಾಗಿ ಏನು ಮಾಡ್ಬೋದು ಎಲ್ಲವನ್ನೂ ಮಾಡ್ತಾಳೆ. ಅದೆಲ್ಲ ಮಕ್ಕಳಲ್ಲೂ ಇಲ್ಲ. ಅದು ನನ್ನ ಗೌರವ, ಒಂಥರ ಗರ್ವ ಪಡ್ತೀನಿ ಕೆಲವೊಂದರಲ್ಲಿ. ದುರಂಕಾರ ಅಲ್ಲ, ನನ್ನ ಗರ್ವ. ನನ್ನ ಮಗು ಏನೋ ಮಾಡ್ತಿದೆ, ನನ್ನ ಮಗು ಯೂನಿಕ್ಕಾಗಿದೆ, ನನ್ನ ಮಗು ಎಲ್ಲರಿಗಿಂತ ನನ್ನ ಮಗು ಏನೋ ಒಂದು ಮಾಡ್ತಿದೆ ಅಂತ. ನನ್ನ ಮಗು ಅಂತಲ್ಲ, ಯಾರೇ ಮಕ್ಳು ಹಿಂಗಿದ್ರು ನಾನು ಖುಷಿ ಪಡ್ತಿದ್ದೆ. ಸೊ ಇಂಥ ಮಗು ನನಗೆ ದೇವ್ರು ಕೊಟ್ಟಿರೋದಕ್ಕೆ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸದಾಕಾಲ ಅವಳು 100 ವರ್ಷ ಹಿಂಗೆ ಬದುಕಲಿ ಅಂತ ಹೇಳ್ತೀನಿ. ಆಯಿತು, ಫಾದರ್ಸ್ ಡೇ ಇವತ್ತಲ್ಲ ದೇಶಾನೇ? ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾ ಪಾಪ ವೆಯ್ಟ್ ಮಾಡ್ತಾನೆ ಇದ್ಲು. ಅವರಪ್ಪ ಡ್ಯೂಟಿಗೆ ಹೋಗಿದ್ರು. ವೆಯ್ಟ್ ಮಾಡಿ ಮಗು ಪಾಪ 11:15 ಇನ್ನೂ ಮಲಗಿಲ್ಲ, ನಾನು ಮಲಗಿಲ್ಲ. ಸೊ ನಾನು ಡ್ಯೂಟಿಲಿದ್ದೆ, ಆಫ್ ಮಾಡ್ಕೊಂಡ್ಬಂದು ಅವಳಿಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀವಿ. 11:15 ಮಾರ್ನಿಂಗ್ ಅಪ್ಲೋಡ್ ಮಾಡ್ತೀವಿ. ಇವತ್ತು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಮಾರ್ನಿಂಗ್ ಅಷ್ಟೊತ್ತು ಅಪ್ಲೋಡ್ ಮಾಡ್ತೀವಿ. ಓಕೆ, ಗುಡ್ ನೈಟ್. ಇದಾಗಿತ್ತು ನಮ್ಮ ಫಾದರ್ಸ್ ಡೇ. ನಮ್ಮ 3 ಜನ ತೋರಿಸ್ತಾ ಇದ್ವಿ. ನಮ್ಮ ಮನೆ ಲಿಟಲ್ ಗೊಂಬೆ ಇಲ್ಲಿದ್ದಾಳೆ ನೋಡಿ, ಅವಳು ವೆಯ್ಟ್ ಮಾಡ್ತಾ ಇದ್ದಾಳೆ. ಅವಳು ಬಿಟ್ಟು ಯಾವುದೋ ಫುಲ್ಫಿಲ್ ಆಗಲ್ಲ. ನಮ್ಮ ಸಾಂಬು ನಮಗೆ ಜೀವಂತ ಗೊಂಬೆ ಆಗ್ಬಿಟ್ಟಿದ್ದಾಳೆ. ನೋಡೋಕ್ಕೂ ಗೊಂಬೆ ಥರನೇ ಇದ್ದಾಳೆ. ಅವಳು ಇಲ್ಲಿ ಮನೆ ಮೆಂಬರ್, ಅವಳು ಕೂಡ ಒನ್ ಆಫ್ ದ ಮೆಂಬರ್. ಶಾಂಬು ಶಾಂಬು ಅವಳಿಗೆ ಇಷ್ಟ ಆಗ್ತಾಯಿದೆ ನೋಡಿ. ಅವಳದು ಇನ್ನ 1 ಮಂತಲ್ಲಿ ಬರ್ಡೇ ಇದೆ. ನೆಕ್ಸ್ಟ್ ಮಂತ್ ಅವಳ ಬರ್ಡೇ ಇದೆ. ಅವಳ ಬರ್ಡೇನೂ ಕೂಡ ಲಾಸ್ಟ್ ಇಯರ್ ಮಾಡ್ಲಿಕ್ಕಾಗಿಲ್ಲ ನಾವು. ಈ ಬೆಕ್ಕದಿದೆ, ಅದ್ರ ನೆಕ್ಸ್ಟ್ ಮಂತ್ ಇನ್ನೊಂದು ನಾಯಿ ಮರಿ ಸಾಕಿದ್ದೀವಿ, ಅದ್ರದ್ದಿದೆ. ಇವಳದು ನೆಕ್ಸ್ಟ್ ಮಂತ್ ಇವಳದಿದೆ. ನಮ್ಮ ಅಪೋಸಿಟ್ ಮನೇಲಿ ನಮ್ಮ ತುದಿ ಒಂದಿದೆ. ಎಲ್ಲ ನೆಕ್ಸ್ಟ್ ಮಂತ್ ಒಂದೊಂದೇ ವಿಡಿಯೋಸ್ ಬರ್ತಾ ಇರುತ್ತೆ, ನೋಡ್ತಾ ಇದ್ರೆ. ಸೊ ತುಂಬ ಲೇಟ್ ಆಯಿತು, ಎಲ್ಲ ಮಲಗಿ. ಗುಡ್ ನೈಟ್. ನಾವು ಮಲಗ್ತಾ ಇದೀವಿ. ಬೈ ಬೈ. ನೆಕ್ಸ್ಟ್ ವಿಡಿಯೋ. ಗುಡ್ ಮಾರ್ನಿಂಗ್ ಆಗಿರುತ್ತೆ. ವಿಡಿಯೋ ನೋಡೋರು ನೈಟ್ ಟೈಮ್ ನೋಡಿದ್ರೆ ಮಾತ್ರ ಮಲ್ಕೊಳ್ಳಿ. ಇಲ್ಲ, ನಾನು ಇದು ಅಪ್ಲೋಡ್ ಮಾಡಿದ್ರೆ ಮಾರ್ನಿಂಗ್ ಈಗ ಬ್ಯುಸಿ ಇರ್ತೀನಿ. ಸೊ ತಂದೆ, ನಾನು ಹೇಳೋದೊಂದೇ, ತಂದೆ ನೆನಕೆ. ನಮ್ಮ ತಂದೆ ಅಂತೂ ಇಲ್ಲ, ನಾವು ಕಳ್ಕೊಂಡಿದ್ದೀವಿ. 5 ವರ್ಷ ಆಯಿತು. ಸೊ ಸ್ವರ್ಗದಲ್ಲೇ ಇದ್ದರೂ ಕೂಡ ನಾನು ಮನಸ್ಸಿಂದ ಹ್ಯಾಪಿ ಫಾದರ್ಸ್ ಡೇ ಹೇಳ್ತೀನಿ. ಯಾಕಂದರೆ ಇವತ್ತು ಒಂದೇ ದಿನ ಮೀಸಲಲ್ಲ. ಯಾವುದೇ ಆಗಲಿ, ತಾಯಿ ದಿನ ಆಗಲಿ, ತಂದೆ ದಿನ ಆಗಲಿ, ಒಂದೇ ದಿನ ಅಲ್ಲ. ಅದು ನಮ್ಮ ಮನಸ್ಸಲ್ಲಿ ಇರಬೇಕು. ನಾವು ಅವ್ರನ್ನ ನೋಡ್ಕೊಂಡಿದ್ದ ರೀತಿಲಿ ಇರಬೇಕು. ಸೊ ಯಾರೆಲ್ಲ ತಂದೆ ತಾಯಿದಿದ್ದಾರೋ ಅವ್ರಿಗೆ ಬೆಲೆ ಕೊಡಿ. ಯಾಕಂದರೆ ಈಗ ನಮ್ಮ ತಂದೆ ಬೇಕು ಅಂದರೂ ಕೂಡ ಬರೋದಿಲ್ಲ. ಸೊ ಅಷ್ಟು ನಾವು ಮಿಸ್ ಮಾಡ್ಕೊತಾ ಇದ್ದೀವಿ. ಸೊ ಅದು ಕಳ್ಕೊಂಡವ್ರಿಗಷ್ಟೇ ಗೊತ್ತಿರುತ್ತೆ. ಸೊ ಯಾರೆಲ್ಲ ಇದ್ದೀರೋ ತಂದೆ ತಾಯಿಗೆ ಬೆಲೆ ಕೊಡಿ, ಸ್ವಲ್ಪ ಟೈಮ್ ಕೊಡಿ. ದುಡ್ಡು ಅಂತ ದುಡ್ಡಿಂದೆ ಹೊಡೋಗ್ಬೇಡಿ. ಇಂಜಿನಿಯರು, ಡಾಕ್ಟ್ರುಗಳು ಮಾಡಿರ್ತಾರೆ, ಬಟ್ ಒಂದು ಟೈಮ್ ಕೂತ್ಕೊಂಡು 5 ನಿಮಿಷ ಮಾತಾಡೋಕ್ಕೆ ಟೈಮ್ ಇರಲ್ಲ. ಸೊ ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅವ್ರು ಇನ್ನೇನು ಕೇಳ್ತಾರೆ? ಒಂದು 5 ನಿಮಿಷ ಒಂದು ಪ್ರೀತಿ ಮಾತು, ಊಟ ಆಯಿತಾ,
ತಿಂಡಿ ಆಯಿತಾ ಏನಾಯಿತು ಇಷ್ಟೇ ತಂದೆ ತಾಯಿ ಕೇಳೋದು. ಯಾರೆಲ್ಲ ತಪ್ಪುಗಳು ಮಾಡ್ತಾಯಿದ್ದೀರೋ, ಎಲ್ಲ ದೊಡ್ಡ ದೊಡ್ಡ ಆಫೀಸರ್ಗಳಾಗಿದ್ದೀರೋ ಎಲ್ಲರಿಗೂ ಹೇಳೋದೊಂದೇ, ತಾಯಿ ಮಕ್ಕಳು ಒಂದೇ ಸಂಬಂಧ. ಸೊ ಟೈಮ್ ಕೊಟ್ಟು ಅವ್ರ ಹತ್ರ ಕೂರಿ, ಅದೇ ಅವ್ರಿಗಷ್ಟೇ ಸಾಕು. ತಂದೆಯದ್ರ ದಿನ ಮಾತ್ರ ಸೀಮಿತ ಮಾಡಬೇಡಿ, ತಾಯಂದಿರ ದಿನ ಮಾತ್ರ ಸೀಮಿತ ಮಾಡಬೇಡಿ. ಪ್ರತಿ ದಿನವೂ ನಾವು ಅವ್ರಿಗೆ ಗೌರವ ಕೊಟ್ಟು ನೋಡ್ಕೊಡೋದಲ್ಲಿರುತ್ತೆ, ಆ ಪ್ರೀತಿ ವಿಶ್ವಾಸದಲ್ಲಿರುತ್ತೆ. ಸೊ ಯಾರೆಲ್ಲ ತಂದೆದಿರಿದ್ದಾರೋ, ಯಾರಿಗೆಲ್ಲ ತಂದೆದಿರನ್ನ ಕಳ್ಕೊಂಡಿದ್ದಾರೋ ಎಲ್ಲರಿಗೂ ಕೂಡ ತಂದೆಯ ದಿನದ ಶುಭಾಶಯಗಳನ್ನ ಮತ್ತೊಮ್ಮೆ ನಾನು ಹೇಳ್ತಾ, ನಮ್ಮ ತಂದೆಯೂ ಕೂಡ ಎಲ್ಲ ಕೇಳಿಸ್ಕೊತಿರ್ತಾರೆ, ನಮ್ಮ ಅಪ್ಪನೂ ಕೂಡ, ಅವರು ಕೂಡ ಮತ್ತೊಮ್ಮೆ ನಾನು ತಂದೆಯ ದಿನ ಶುಭಾಶಯಗಳನ್ನ ಹೇಳ್ತಾ, ಅವ್ರ ನೆನಪುಗಳಲ್ಲೇ ಇವತ್ತೆಲ್ಲನೂ ಖುಷಿಯಾಗಿ ಇದ್ವಿ. ಸೊ ದೇಶಾನಿ ಕೂಡ ಈ ಥರ ಆಗಿ ಈ ಟೈಮು ಖುಷಿಯಾಗಿ ಗಿಫ್ಟ್ಗಳನ್ನೆಲ್ಲ ಕೊಟ್ಟು ಮಾಡಿದ್ದಾಳೆ. ಸೊ ನಮಗೂ ಖುಷಿ. ಸೊ ಮುಗಿಸೋಣ, ಮಾತಾಡ್ತಾನೆ ಇರ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. Bye. See you in the next video. ಬಾಯ್.